रायचूर सिटी ब्लॉक कांग्रेस कमेटी के सदर नामजद किए जाने पर इस नामजदगी में अहम किरदार अदा करने वाले कांग्रेस पार्टी के सभी सीनियर कायदीन, सभी ओहदेदारान और रास्त व बिर्रास्त ताउन करने वाले सभी मावेनीन का नए सदर एन श्रीनिवास रेड्डी ने तहे दिल से शुक्रिया अदा किया है। इन्होंने इजहार तशक्कुर अदा करते हुए कहा कि वो तमाम कांग्रेसी कायदीन का और उनके चाहने वालों का शुक्रिया अदा करते हैं। नाज़रीन, आदाब, एवन टीवी में आप तमाम का खैर मकदम है। रायचूर शहर के नौजवानों के एक वफद ने कल जिला एसपी से मुलाकात करते हुए रायचूर शहर में गांजा, सिरप और दीगर मंशियात की रोकथाम के लिए कड़े से कड़े इकदाम करने की अपील की। इस वफद ने कहा कि गांजा, सिरप और दीगर सस्ते किस्म के मंशियात की लत कुछ नौजवानों को लग चुकी है, जिसकी वजह से ये नौजवान नशे में एक दूसरे को मारने और मरने पर तुल गए हैं और रायचूर शहर में आए दिन कत्ल जैसे वारदातें पेश आ रही हैं। लिहाजा महकमा पुलिस को चाहिए गांजा और दीगर मंशियात की रोकथाम के लिए कड़े से कड़े इकदाम करे। इस मौके पर जिला एसपी पुट्टामादया ने तयखुन दिया कि वो इस सिलसिले में कड़ी से कड़ी कार्रवाई करेंगे। इस वफद में कांग्रेस के यूथ सेल के स्टेट सेक्रेटरी फैसल खान के अलावा कांग्रेस के यूथ प्रेसिडेंट शहबाज, शाहीन पीयू कॉलेज के डायरेक्टर मोहम्मद आदिल, मोइज अब्दुल रजाक, ऋतिक, विजय, इमरान खान, यूनुस खान और उलमा इकराम और दीगर कई एक नौजवान मौजूद रहे। ರಾಯಚೂರಿನಲ್ಲಿ ಸರ್ ಒಂದು 6 ದಿವಸ 1 ವರ್ಷದಿಂದ ಸರ್ ಸಣ್ಣ ಸಣ್ಣ ಮಾತುಗಳು ಸರ್ ಏನು ಇರಂಗೇ ಇಲ್ಲ. ಗಾಂಜಾ ಗಾಂಜಾ ಕೊಡ್ತಾ ರಾಷ್ಟ್ರೀಯತೆ ಅಂತ ತಯಾರಾಗಿ ಸಣ್ಣ ಮಾತು ಮರ್ಡರ್ ಆಗ್ತದೆ ಸರ್. ತಮ್ಮಲ್ಲಿ ವಿನಂತಿ ಏನಂತಂದ್ರೆ ಸರ್, ನಮ್ಮ ರಾಯಚೂರು ಡಿಪಾರ್ಟ್ಮೆಂಟ್ ಮೇಲೆ ನಮಗೆ ಜಗ್ಗಿ ನಂಬಿಕೆ ಇದೆ ಸರ್. ಇಂಥ ಯಾರು ಮಾಡಕತ್ತಾರ ಸರ್ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡ್ಬೇಕು ಸರ್. ಯಾಕಂತಂದ್ರೆ ನೂರಾರು ಮಂದಿ ಸಾಯಕತ್ತಾರ ಸರ್, ಯುವಕರು. ಅದು ನಿಂದಿರಿಸಬೇಕಂತಂದ್ರೆ ತಾವು ಎಲ್ಲರೂ ಡಿಪಾರ್ಟ್ಮೆಂಟ್ ಸೀರಿಯಸ್ ಆಕ್ಷನ್ ತಗೊಂಡ್ರೆ ಸರ್ ಖಂಡಿತ ಇವೆಲ್ಲ ನಿಂದಿರ್ತಾವ ಸರ್. ತಮ್ಮ ಮೇಲೆ ಎಲ್ಲ ರಾಯಚೂರು ಒಂದು ದೊಡ್ಡ ಮರ್ಡರ್ ಆಗಿದೆ, ಹೊಡೆದಾಟ ಆಗಿದೆ. ಇವಾಗ ಮೊನ್ನೆನೂ ಒಂದು ರೀಸೆಂಟ್ಲಿ ಮರ್ಡರ್ ಗಾಂಜಾ ಬಗ್ಗೆ ಆಗಿದೆ. ನಮ್ಮ ಆರೋಪಿಯವ್ರ ಬಗ್ಗೆ ಗೊತ್ತಿಲ್ಲ. ಸಾದಿಕ್ ಅಂತ ಯಾರು ಮರಣ ಆಗಿದಾರಲ್ಲ ಅವ್ರ ಬಗ್ಗೆ ನಮ್ಗೆ ಗೊತ್ತಾದ. ಯಾರು ಹೊಡೆದಾರವೆಲ್ಲ ಗೊತ್ತಿಲ್ಲ. ಅಷ್ಟು ನಮ್ಗೆ ಗುರುತಿ ಮಾಹಿತಿ ಇದೆ. ಈ ಗಾಂಜಾಕೋಸ್ಕರ ಮರ್ಡರ್ ಆಗತ್ತ. ಇವತ್ತು ಸಾದಿಕ್ ಸತ್ತನ, ಇವತ್ತು ಯಾರು ಸತ್ತರ ಮುಂಚೆ ನಂದು ಟೈಮ್ ಬರುತ್ತೆ. ಇದ್ರ ಮೇಲೆ ನಾವು ಆದಷ್ಟು ನಿಲ್ಲಿಸಬೇಕು ಅಂತ ನಮ್ದು ಮನವಿ ಎಸ್ ಪಿ ಸಾಹೇಬ್ರಿಗೆ ಹೇಳಿವಿ. ನಮ್ಮ ರಾಯಚೂರು ಡಿಪಾರ್ಟ್ಮೆಂಟ್ ನಮ್ಗೆ ನಂಬಿಕೆ ಇದೆ. ಖಂಡಿತ ಇವಾಗ ಎಷ್ಟು ಇವೆಲ್ಲ ಕ್ರೈಮ್ ಆಗ್ತಲ್ಲ, ಕ್ರೈಮ್ಗ ನಮ್ಮ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೊಂತಾರ ಅಂತ ನಮ್ಗೆ ನಂಬಿಕೆ ಇದೆ. ತೊಗೊಂಡಿರ್ಲಿಲ್ಲ ಅವ್ರು ಪ್ರಯತ್ನ ಮಾಡಿದಾರೆ ಅಂತ ಹೇಳಿದ್ರು. ಬಟ್ ಅಂತಾರಲ್ಲ, ಏನೋ ಮಿಸ್ನಲ್ಲೇ ಈ ತರ ಆಗ್ತಿದೆ. ಬಟ್ ಎಸ್ ಪಿ ಸಾಹೇಬ್ ಅಂದ್ರು ನಮ್ಮ ಸೈಡ್ ನಿಸ ಏನೇನು ನಾವು ಮಾಡಿಲ್ಲ, ಇವಾಗ ಖಂಡಿತ ಮಾಡ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟರು. ಫೈಜಲ್ ಖಾನ್, ನಾನು ಯೂತ್ ಕಾಂಗ್ರೆಸ್ ಸ್ಟೇಟ್ ಸೆಕ್ರೆಟರಿ ಅಂತ. ಎಲ್ಲರಿಗೂ ಮಾಧ್ಯಮ ಮಿತ್ರರ ಗೊತ್ತಾಗಿ ರಾಯಚೂರು ನಗರದಲ್ಲಿ ಗಾಂಜಾನಿಂದ, ಈ ಸಿರಪ್ನಿಂದ, ಎಲ್ಲ ನಶಾ ಡ್ರಗ್ ಐಟಮ್ನಿಂದ ಒಂದು 15-20 ದಿವಸದಲ್ಲಿ ಒಂದು ಮರ್ಡರ್ ಆಗ್ತಿದೆ. ನಾವು ಇವತ್ತು ಹಿಂದೂ ಮುಸ್ಲಿಂ ಎಲ್ಲರೂ ಕಲ್ತು ಇವತ್ತು ಎಸ್ ಪಿ ಸಾಹೇಬ್ ಭೇಟಿ ಆಗಿವಿ. ಇವೆಲ್ಲ ಕ್ರೈಮು ಈ ಗಾಂಜಾ ನಶಾನಿಂದ ಆಗ್ತಿದೆ ಅಂತ ನಾವು ಎಸ್ ಪಿ ಸಾಹೇಬ್ಗೆ ತಿಳಿಸಿವಿ. ಯಾಕಂತಂದ್ರೆ ಅಮಾಯಕರು ಸಣ್ಣ ಮಾತಿನಲ್ಲಿ ಗಾಂಜಾ ನಶಾನಲ್ಲಿ ಒಂದು ಒಳಕಾರಿ ಸತ್ತೋಕತ್ತಾರ. ನಮ್ಗೆ ಏನಂತಂದ್ರೆ ಈ ಗಾಂಜಾನಿಂದ ಹುಡುಗರು, ನಮ್ಮ ಯುವಕರು, ಈ ಯುವ ಪೀಳಿ